ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜವೆ ಗೋಧುವೆ ಗಂಜಿ ಮಾಡ್ತಾಯಿದ್ದೀವಿ. ಇದನ್ನು ನೀವು ಡಯಟ್ ಫುಡ್ ಅಂತಲೂ ಹೇಳ್ಬೋದು. ಹೇಗೆ ಮನೆಯಲ್ಲೇ ಮಾಡೋದು ಅಂತ ನೋಡೋಣ ಬನ್ನಿ. ಇದೇ ಜವೆ ಗೋಧುವೆ. ಇದು ನಿಮಗೆ ನಾರ್ಮಲ್ ಪ್ರೊವಿಷನ್ ಸ್ಟೋರ್ಸಲ್ಲಿ ಸಿಗುತ್ತೆ. ನಾನು ಇದನ್ನು 1 kg ತೊಗೊಂಡಿದ್ದೀನಿ. ಮತ್ತು ನಾನು ಇದು ಜೋಳ ತೊಗೊಂಡಿದ್ದೀನಿ, ಇದು 200 ಗ್ರಾಮ್ಸು. ಮತ್ತು ಸಜ್ಜೆ 200 ಗ್ರಾಮ್ ತೊಗೊಂಡಿದ್ದೀನಿ. ರಾಗಿ ಕೂಡ 200 ಗ್ರಾಮ್ ತೊಗೊಂಡಿದ್ದೀನಿ. ರಾಜ್ಮಾ 200 ಗ್ರಾಮ್. ಮತ್ತು ಇದು ಸೋಯಾ, ಇದನ್ನು 200 ಗ್ರಾಮ್ ತೊಗೊಂಡಿದ್ದೀನಿ. ಚಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. 2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಮಷೀನ್ಗೆ ತಗೊಂಡು ಹೋಗಿ ಪೌಡರ್ ಮಾಡಿಸ್ಕೊಂಡು ತೊಗೊಂಡು ಬರಬೇಕು. ನಾನು ನೋಡಿ ಇದು ಪುಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನು ಗಂಜಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 2 ಸ್ಪೂನ್ ತೊಗೊಳ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಕಮ್ಮಿ ಒಬ್ಬರೇ ಕುಡಿಯೋದು ಅಂದರೆ 1 ಸ್ಪೂನ್ ಹಾಕ್ಕೊಂಡು 1 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಳ್ಳಿ. ಇದು ನೀವು ಗ್ಯಾಸ್ ಸ್ಟವ್ ಮೇಲೆ ಇಕ್ಕೋಕ್ಕಿಂತ ಮುಂಚೆನೇ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕಿ, ಅಂದರೆ ನಿಮಗೆ ಎಷ್ಟು ನೀರು ರಿಕ್ವೈರ್ ಆಗುತ್ತೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅದು ಮುಂಚೆನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಗಡ್ಡೆ ಕಟ್ಟಲ್ಲ ಪೌಡರು. ಸೊ ಅದನ್ನು ನಾವು ಗಡ್ಡೆ ಕಟ್ಟಬಾರ್ದು ಅಂತ ಮುಂಚೆನೇ ಒಂದು ಸ್ವಲ್ಪ ಕಲಿಸ್ಕೊಂಡು ಗ್ಯಾಸ್ ಸ್ಟವ್ ಮೇಲಿಕ್ಕಿ ಈ ಥರನೇ ಕಲಿಸ್ಕೊಳ್ತಾನೆ ಇರಬೇಕು ನಾವು. ಇಲ್ಲಾಂದರೆ ಗ್ಯಾಸ್ ಸ್ಟವ್ ಮೇಲೇನು ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಕಲಿಸ್ಕೊಳ್ತಾನೆ ಇರಬೇಕಾದ್ರೆ ನೋಡಿ ಈ ಥರ ಆಗುತ್ತೆ ಗಂಜಿ. ಇದಿವಾಗ ರೆಡಿ ಆಗಿದೆ. ಇದು ತಣ್ಣಗಾದಮೇಲೆ ನಾವು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೇಕು. ಇದು ನೀವು ಬೆಳಗ್ಗೆ ಹೊತ್ತು ಕುಡಿದ್ರೆ 1 ಮಂತಲ್ಲಿ 3 kgs ಲಾಸ್ ಆಗುತ್ತೆ. ಇದನ್ನು ನೀವು ಬೆಳಗ್ಗೆ ನಾಷ್ಟಕ್ಕೆ ಕುಡಿದು ಮತ್ತು ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ಊಟ ಮಾಡಿದ್ರೆ ಸೈಡ್ಸಲ್ಲಿ ಸೌತೆಕಾಯಿ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಅನ್ನ ಹಾಕ್ಕೊಂಡು ತಿಂದರೆ ನೈಟ್ ಹೊತ್ತು ನೀವು ಊಟ ಮಾಡಿದ್ರೆ ಹೆಲ್ತ್ಗೆ ಒಳ್ಳೆಯದು. ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿದೆ. ನಿಮಗೆ ಈ ಜವೆ ಗೋಧುವೆ ಗಂಜಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನನ್ನ ಹೊಸ ವೀಡಿಯೋಸ್ ಬರೋದು ನಿಮಗೆ ನೋಟಿಫೈ ಆಗುತ್ತೆ. ಥ್ಯಾಂಕ್ ಯು.